ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮನೇಲೇನಾದರೂ ಹಳೆ ಬಟ್ಟೆಗಳು ತುಂಬ ಇದೆಯಾ? ಹಾಗಾದರೆ ಮಿಸ್ ಮಾಡ್ದೇ ನೀವು ಈ ವಿಡಿಯೋ ನೋಡಲೇಬೇಕು. ನೋಡಿ, ನಾನಿಲ್ಲಿ ಹಳೇದಾಗಿರುವಂತಹ ನೈಟಿನ ತೊಗೊಂಡಿದ್ದೀನಿ. ನೈಟಿ ನಾವು ಹಳೇದಾದ ತಕ್ಷಣ ಬಿಸಾಕ್ಬಿಡ್ತೀವಿ, ಹೆಚ್ಚಂದರೆ ಒರೆಸೋದಕ್ಕೆ ಉಪಯೋಗಿಸ್ತೀವಿ ಅಷ್ಟೇ. ಬಟ್ ನಾನಿಲ್ಲಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ನೋಡಿ ನೈಟಿನ ಈ ರೀತಿ ಹಾಸ್ಕೊಂಡ್ಬಿಟ್ಟು ಅದನ್ನು ರೌಂಡ್ಗೆ ಸರ್ಕಲ್ ನಾನು ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಾನು ಸರ್ಕಲ್ನ ಮಾಡಿದ್ದೀನಿ. ಸರ್ಕಲ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡದಾಗಿರುವಂತಹ ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಸರ್ಕಲ್ ಶೇಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಭಾಗ ಅಲ್ಲ, ಎರಡು ಭಾಗದಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಎರಡು ಸರ್ಕಲ್ ಈಗ ಸಿಕ್ಕಿದೆ. ಇದನ್ನು ನಾವು ನೋಡಿ ಒಂದು ಕಡೆಯಿಂದ ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ, ಬಟ್ ಸ್ವಲ್ಪ ಮಾತ್ರ ಬಿಟ್ಬಿಟ್ಟು ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಪೂರ್ತಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಮಾತ್ರ ಇಲ್ಲಿ ಬಿಟ್ಟಿದ್ದೀನಿ. ಇದನ್ನು ಇವಾಗ ನಾವು ಉಲ್ಟಾ ಮಾಡ್ಕೊಂಡಿದ್ವಿ, ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಳಗಡೆ ಇರೋದನ್ನು ಹೀಗೆ ತೆಗಿಬೇಕು. ನೋಡಿ, ಹೀಗೆ ನೀಟಾಗಿ ನಾವು ಇದನ್ನು ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ಹೊಲಿಗೆ ಹಾಕ್ಕೊಂಡಿದ್ವಲ್ಲ, ಅದು ಒಳಗಡೆ ಬರುತ್ತೆ. ಈ ರೀತಿ ನಾವು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಹೇಳಿ. ಈಗ ಇದ್ರ ಒಳಗಡೆ ನೀವು ಹಳೆ ಬಟ್ಟೆಯನ್ನಾದರೂ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಹಳೆ ಬಟ್ಟೆನ ಯೂಸ್ ಮಾಡ್ತಾ ಇಲ್ಲ ಇದ್ರ ಒಳಗಡೆ ಹಾಕಲಿಕ್ಕೆ. ನೀವು ಬೇಕಿದ್ದರೆ ಹಳೆ ಬಟ್ಟೆನ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಹಳೆ ಟೆಡ್ಡಿ ಬೇರ್ ಇತ್ತು. ಈ ಡಾಲ್ ಒಳಗಡೆ ಇರುವಂತಹದನ್ನು ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ತೀನಿ. ನೋಡಿ, ಇದನ್ನು ಬಿಸಾಕ್ತೀವಿ ಹಳೆದಾದ ತಕ್ಷಣ. ಬಿಸಾಕುವ ಬದಲು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಬರೀ ಜಸ್ಟ್ ಈ ಟೆಡ್ಡಿ ಬೇರಿನ ಕಾಲಿನ ಪೋರ್ಷನನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದಿಷ್ಟೇ ಸಾಕು ಒಂದು ಫುಲ್ ಪಿಲ್ಲು ಆಗಲಿಕ್ಕೆ. ಇದನ್ನ ನಾವು ಬಿಸಾಕ್ತೀವಲ್ವಾ, ಹಾಗೆಯೇ ಓಲ್ಡ್ ನೈಟಿ ಕೂಡ ನಾವು ಬಿಸಾಕ್ತೀವಿ. ನೋಡಿ, ಬಿಸಾಕುವ ವಸ್ತುಗಳನ್ನು ಉಪಯೋಗಿಸ್ಬಿಟ್ಟು ನಾವು ಯಾವ ರೀತಿ ಚಂದವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ. ನಿಮ್ಮನೆಯಲ್ಲಿ ಸಿಕ್ಕಾಪಟ್ಟೆ ಈ ಥರ ಟೆಡ್ಡಿ ಬೇರ್ಸ್ ಇದ್ದಾವ? ಹಾಗಾದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ, ಈ ರೀತಿ ಟೆಡ್ಡಿ ಬೇರ್ ಒಳಗಡೆ ಇರುವಂತಹ ಮೆಟೀರಿಯಲ್ನ ನಾನು ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪ ಹೀಗೆ ನೋಡಿ ಹೀಗೆ ಮಾಡಿಕೊಂಡು ನಾನು ಪೂರ್ತಿ ಇದನ್ನ ನಾವೇನು ಹೊಲ್ಕೊಂಡಿದ್ವಲ್ಲ ಅದ್ರ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಅದನ್ನು ಹೀಗೆ ಮಾಡ್ಕೊಳ್ಳಿ. ಏಕೆಂದರೆ ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಒಂದೇ ಕಡೆ ಅದು ಕುಂತ್ಬಿಡುತ್ತೆ, ನೀಟಾಗಿ ಈವನ್ನಾಗಿ ಎಲ್ಲ ಕಡೆನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನು ಪೂರ್ತಿಯಾಗಿ ಹೀಗೆ ಮಾಡಿಕೊಂಡು ಅದರ ಒಳಗಡೆ ಹಾಕಬೇಕು. ಪೂರ್ತಿ ಒಂದು ಕಡೆಯಿಂದ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೆ ಇರೋ ರೀತಿ ನೀಟಾಗಿ ಅದರ ಒಳಗಡೆ ಪ್ಲೇಸ್ ಮಾಡಿ. ಫ್ರೆಂಡ್ಸ್, ಈಗ ಆಲ್ರೆಡಿ ನೀವು ನೋಡಿರ್ಬೋದು, ನಮ್ಮ ಚಾನಲ್ನಲ್ಲಿ ತುಂಬ ನಿಮಗೆ ಉಪಯುಕ್ತವಾಗಿರುವಂತಹ ನಮ್ಮ ಚಾನಲ್ನಲ್ಲಿ ಬರ್ತಾ ಇದ್ದಾವೆ. ಹಾಗೆಯೇ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಒಮ್ಮೆ ನೀವು ಚೆಕ್ ಮಾಡಿ ನೋಡಿ. ಬೆಸ್ಟ್ ಔಟ್ ಆಫ್ ವೇಸ್ಟ್ ಹಾಗೆ ಕಿಚನ್ ಟಿಪ್ಸ್ ಆಗಲಿ, ನಿಮ್ಮೆಲ್ರಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ವಿಡಿಯೋಸ್ಗಳು ತುಂಬಾ ಇದ್ದಾವೆ. ಯಾರು ನೋಡಿಲ್ವೋ ಇದುವರೆಗೂ ಹಳೆ ವಿಡಿಯೋಸ್ಗಳು, ಅಲ್ಲಿ ನೀವು ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ಫ್ರೆಂಡ್ಸ್, ಈ ಹಿಂದೆ ಹಳೆ ನೈಟಿನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು. ಓಲ್ಡ್ ನೈಟಿನ ಹೀಗೆ ಯೂಸ್ ಮಾಡಿ ಅಂತ ಹೇಳಿ. ಆ ವಿಡಿಯೋಗೆ ನೀವು ಏನಿಲ್ಲ ಅಂದರೂ 7,30,000 ಜನ ನೀವು ನೋಡಿಬಿಟ್ಟು ಅದನ್ನು ಇಷ್ಟಪಟ್ಟಿದ್ದೀರಾ. ನನಗಂತೂ ತುಂಬಾ ಖುಷಿಯಾಗಿದೆ. ಸೊ ಈ ವಿಡಿಯೋಗೂ ಕೂಡ ನಿಮ್ಮ ಎನ್ಕರೇಜ್ ನಮಗೆ ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನೀವು ಕೊನೆಯದಾಗಿ ನೋಡಿದರೆ ವಾವ್ ಅನ್ನೋ ಅಂತ ಹೇಳಿ ನೀವೇ ಕಮೆಂಟ್ ಮಾಡ್ತೀರಾ. ನಿಮ್ಮನೇಲಿ ಏನಾದರೂ ಹಳೆ ನೈಟಿ ಇದೆಯಾ, ಹಳೆ ಶರ್ಟ್ ಇದೆಯಾ, ಹಳೆ ಟೀ ಶರ್ಟ್ ಇದೆಯಾ, ಅಥವಾ ಚಿಕ್ಕ ಮಕ್ಕಳ ಬಟ್ಟೆ ಇದೆಯಾ, 3/4 ಇದೆಯಾ, ಈ ರೀತಿ ಯಾವುದೇ ಹಳೆ ಬಟ್ಟೆ ಇದ್ದರೂ ಕೂಡ ಜಸ್ಟ್ ಅನುಶ್ರುತಿ ಆರ್ಟ್ ಝೋನ್ ಚಾನಲನ್ನು ಒಂದ್ಸರಿ ವಿಸಿಟ್ ಮಾಡಿಬಿಟ್ಟು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಈ ಎಲ್ಲ ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಇದೆ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ವಿಚಾರ, ನಮ್ಮದು ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ. ಅದರಲ್ಲಿ ಒಳ್ಳೊಳ್ಳೆ ರೀತಿಯ ರಂಗೋಲಿಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಫೆಸ್ಟಿವಲ್ ರಂಗೋಲಿ, ಬಳ್ಳಿ ರಂಗೋಲಿ, ಸಿಂಪಲ್ ರಂಗೋಲಿ, ಈಸಿ ರಂಗೋಲಿ, ಹಾಗೆಯೇ ಗ್ರ್ಯಾಂಡ್ ರಂಗೋಲಿ, ಈ ರೀತಿ ಹಲವಾರು ರಂಗೋಲಿಗಳನ್ನು ನೀವು ನೋಡಬಹುದು. ದಿನಕ್ಕೆ 2ರಂತೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ರಂಗೋಲಿಗಳು ನಾವು ಹಾಕ್ತಾ ಇದ್ದೀವಿ. ಯಾರು ಆ ಚಾನಲನ್ನು ವಿಸಿಟ್ ಮಾಡಿಲ್ವೋ ಒಂದ್ಸರಿ ನೀವು ವಿಸಿಟ್ ಮಾಡಿ ನೋಡಿ.
ನೋಡಿ ಫುಲ್ ನೀಟಾಗಿ ನಾನು ಈಗ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೀವು ಒಂದು ಕೋಲನ್ನು ಇಟ್ಕೊಂಡ್ಬಿಟ್ಟು ಪೂರ್ತಿ ನೋಡಿ ಎಲ್ಲ ಕಡೆಯೂ ಕೂಡ ಈ ಮೆಟೀರಿಯಲನ್ನು ಸ್ಪ್ರೆಡ್ ಮಾಡಿ, ಪೂರ್ತಿ ಎಲ್ಲ ಕಡೆಯೂ ಕೂಡ ಈ ಕಡೆ ಹೀಗೆ ಪ್ಲೇಸ್ ಮಾಡಬೇಕು. ಹಾಗೆಯೇ ನಾವೇನು ಓಪನ್ ಆಗಿ ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಕೈಯಲ್ಲೇ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ನೀವು ಹೀಗೆ ಬಿಟ್ಟರೂ ಆಗುತ್ತೆ, ಬಟ್ ನಾನಿಲ್ಲಿ ಸ್ವಲ್ಪ ಸೋಫಾದ ಮೇಲೆ ಇಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದು ಬಟನನ್ನು ಮಿಡಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಳೆ ಶರ್ಟಿನ ಬಟನನ್ನು ಕೂಡ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು. ನಾನು ಒಂದು ಬಟನನ್ನು ತೊಗೊಂಡ್ಬಿಟ್ಟು ಅದನ್ನು ಮಿಡಲ್ನಲ್ಲಿ ಇಟ್ಬಿಟ್ಟು ಹಿಂದ್ಗಡೆ ಕೂಡ ಒಂದು ಬಟನ್ ಇಟ್ಕೋತೀನಿ, ಹಾಗೆಯೇ ಮೇಲ್ಗಡೆ ಕೂಡ ಒಂದು ಬಟನ್ ಇಟ್ಬಿಟ್ಟು ಹೀಗೆ ಮಿಡಲ್ನಲ್ಲಿ ನಾನು ಹೊಲಿಗೆನ ಹಾಕ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೋಫಾದ ಮೇಲೆ ಇಡ್ಬೋದು ಅಥವಾ ನೀವು ಬೆಡ್ ಮೇಲೆ ಕೂಡ ಈ ರೀತಿ ಮಾಡಿಬಿಟ್ಟು ಇಡಬಹುದು. ನೋಡಿ ನಾವು ಓಲ್ಡ್ ನೈಟಿ ಕೂಡ ಯೂಸ್ ಮಾಡಿದ ಹಾಗೂ ಕೂಡ ಆಯಿತು, ಹಾಗೆಯೇ ಟೆಡ್ಡಿ ಬೇರ್ ಕೂಡ ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಳೆ ಬಟ್ಟೆಗಳಂತೂ ಕೊರತೆನೇ ಇರೋದಿಲ್ಲ ಅಲ್ವಾ, ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ. ಸೊ ಆ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ರೀತಿ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಾವೀಗ ಆಲ್ರೆಡಿ ಸುಮಾರು ವಿಡಿಯೋಸ್ನ ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಲೀಸ್ಟನ್ನು ತೆಗೆದುಬಿಟ್ಟು ನೋಡಿ ಇಲ್ಲಿ ನಾನಿವಾಗ ಹಳೇದಾದಂತಹ ನೈಟಿನ ಉಪಯೋಗಿಸ್ಕೊಂಡು ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ಈ ವಸ್ತು ಯೂಸ್ಗೆ ಬರುತ್ತೆ. ನೋಡಿ ಈ ನೈಟಿ ಚೆನ್ನಾಗೇ ಇದೆ, ಕ್ವಾಲಿಟಿ ಇನ್ನೂ ಚೆನ್ನಾಗೇ ಇದೆ, ಗಟ್ಟಿ ಇದೆ, ಅದು ಬಟ್ಟೆ ಲಡ್ಡಾಗಿಲ್ಲ. ಸೊ ಆದ ಕಾರಣ ಇದನ್ನು ಬಿಸಾಕೋದು ಯಾಕೆ, ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎರಡೂ ಸೈಡು ಕೂಡ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಫಸ್ಟ್ ನೀವು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಹಾಗೆಯೇ ಒಂದು ಸೈಡ್ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಉದ್ದ ಈ ರೀತಿ ನನಗೆ ಬಟ್ಟೆ ಸಿಕ್ಕಿದೆ. ನೋಡಿ ಇದನ್ನು ನಾನೀಗ ಮುಕ್ಕಾಲು ಭಾಗದಿಂದ ಸ್ವಲ್ಪ ಮೇಲೆ ಹೀಗೆ ನೋಡಿ ಈ ರೀತಿ ಮೇಲ್ಗಡೆ ಜಸ್ಟ್ ಒಂದು ಗೇಣಷ್ಟು ನಾನು ಬಟ್ಟೆನ ಬಿಟ್ಬಿಟ್ಟು ಅಲ್ಲಿವರೆಗೂ ಮಡಚಿಬಿಟ್ಟು ಹೊಲಿಗೆ ಹಾಕ್ಕೋತೀನಿ. ಹಾಗೆಯೇ ಮೇಲ್ಗಡೆ ಭಾಗವನ್ನು ನೋಡಿ ಈ ರೀತಿ ನಾನೇನು ಮಡಚಿದ್ನಲ್ಲ, ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಮಡಚಿಬಿಟ್ಟು ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ. ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಈಗ ಇದನ್ನು ಉಲ್ಟಾ ಆಗಿರೋದನ್ನು ಮತ್ತೆ ಸೀದಾ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಿಮಗೆ ಹೊಲಿಗೆ ಎಲ್ಲ ನೋಡಿ ಗೊತ್ತಾಗ್ತಿರ್ಬೋದು ಇದನ್ನು ನಾವು ಏನು ಹೊಲಿದಿದ್ದೀವಿ ಅಂತ. ಎಸ್ ಕರೆಕ್ಟ್, ನಾವೀಗ ಪಿಲ್ಲು ಕವರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಅಂಗಡಿಯಲ್ಲಿ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲಿ ಈ ರೀತಿ ನಾವು ದಿಂಬಿನ ಕವರನ್ನು ರೆಡಿ ಮಾಡಿಬಿಟ್ರೆ ತುಂಬ ದಿನದವರೆಗೂ ಕೂಡ ಬಾಳಿಕೆಗೆ ಬರುತ್ತೆ. ಅಂಗಡಿಲಿ ನಾವು 70 ರೂಪಾಯಿ 80 ರೂಪಾಯಿ ಕೊಟ್ಬಿಟ್ಟು ಈ ಥರ ಪಿಲ್ಲು ಕವರನ್ನು ತೊಗೊಂಡು ಬರ್ತೀವಿ, ಬಟ್ ಸೈಡಿಗೆಲ್ಲ ಹೊಲಿಗೆ ಬಿದ್ದಿರೋದೇ ಇಲ್ಲ. ಮತ್ತೆ ನಾವು ಹೊಲಿಗೆ ಹಾಕಿಸ್ಕೊಳ್ಳೇಬೇಕು, ಅದಕ್ಕೊಂದು 30 ರೂಪಾಯಿ ಮತ್ತೆ ಖರ್ಚು ಮಾಡಬೇಕು. ಸೊ ಹಾಗಾಗಿ ಮನೆಯಲ್ಲೇ ನೀವು ಈ ರೀತಿ ದಿಂಬಿನ ಕವರನ್ನು ತಯಾರು ಮಾಡ್ಕೊಂಡು ಬಿಟ್ಟರೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಬಳಸಿಬಿಟ್ಟು ಮತ್ತೆ ನೀವು ರೆಡಿ ಮಾಡ್ಕೊಳ್ಬಹುದು. 100 ರೂಪಾಯಿ ಆಗುವಂತಹ ಖರ್ಚನ್ನು ನೀವು 20 ರೂಪಾಯಲ್ಲೇ ಇದನ್ನು ಮುಗಿಸ್ಬಿಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈಗಿನ ದುಬಾರಿ ಕಾಲದಲ್ಲಿ ಕೆಲವೊಂದು ಅಷ್ಟು ಇಷ್ಟು ನಾವು ಉಳಿತಾಯ ಮಾಡಲೇಬೇಕು ಅಲ್ವಾ, ಏನಂತೀರಾ? ಓಕೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನೈಟಿಲಿ ಈ ರೀತಿ ದೊಡ್ಡದಾಗಿರುವಂತಹ ಪಿಲ್ಲುಗೆ 2 ಕವರನ್ನು ನಾವು ರೆಡಿ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.